ಎಲ್ಲರಿಗೂ ನಮಸ್ಕಾರ. ನಾನು ಶ್ವೇತಾಸ್ ಕನ್ನಡ ಬ್ಲಾಗ್ಗೆ ವೆಲ್ಕಮ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬರ್ಗೋ ಮಿಲ್ಲಿಟ್ಸ್ನ ಬಳಸ್ಕೊಂಡು ರುಚಿಯಾದ ಇಡ್ಲಿ, ಸಾಫ್ಟಾಗಿರುವಂಥ ಹಾಗೆ ಕ್ರಿಸ್ಪಿಯಾಗಿರುವಂಥ ದೋಸೆನ ಹೇಗೆ ಮಾಡೋದು, ಇದರ ಜೊತೆಗೆ ಯಾವ ರೀತಿ ಕೆಂಪು ಚಟ್ನಿನ ಮಾಡೋದು ಇಡ್ಲಿಗೆ ಹೊಂದ್ಕೊಳ್ಳೋ ಹಾಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನನ್ನ ದಿನಚರಿ ಹಾಗೆ ಬೆಳಗಿನ ಒಂದು ಕೆಲಸ ಯಾವ ರೀತಿ ಇರುತ್ತೆ ಅಡುಗೆ ಮನೆಯಲ್ಲಿ, ನಾನು ಯಾವ್ಯಾವ ಥರ ಪ್ಲ್ಯಾನ್ ಮಾಡಿದ್ದೀನಿ ಅನ್ನೋದು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ನೋಡ್ಬೋದು, ನಾನು ಇಡ್ಲಿ ಹಿಟ್ಟನ್ನ ರುಬ್ಬಿ ಇಟ್ಟಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲೇ ಹೇಳ್ದ ಹಾಗೆ ಬರ್ಗೋ ಮಿಲ್ಲಿಟ್ಸ್ನ ನೆನಾಕಿಟ್ಟಿದ್ದೆ. ಆ ಒಂದು ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಯಾವ ಒಂದು ಅಳತೆಯಲ್ಲಿ ನೆನಾಕಬೇಕು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಿದ್ದೀನಿ. ನೀವು ಇನ್ನೂ ನೋಡಿಲ್ಲ ಅಂದರೆ ಆ ವಿಡಿಯೋನ ದಯವಿಟ್ಟು ನೋಡಿ. ಇಲ್ಲಿ ನಾನು ಹಿಟ್ಟನ್ನ ರಾತ್ರಿನೇ ರುಬ್ಬಿಟ್ಟಿದ್ದೆ, ಸ್ವಲ್ಪ ಉಬ್ಬಿತ್ತು. ಮಿಲ್ಲಿಟ್ಸ್ ಯಾವಾಗಲೂ ಅಷ್ಟೇ ಸ್ವಲ್ಪ ಉಬ್ಬುತ್ತೆ, ತುಂಬ ಜಾಸ್ತಿ ಉಬ್ಬೋದಿಲ್ಲ. ಹಾಗೆ ನಾನು ರಾತ್ರಿ ಖಾರ ಪುರಿನ ಮಾಡೋಣ ಅಂತ ಹೇಳಿ ಈ ಕೊಬ್ಬರಿನ ತುರಿದಿಟ್ಟಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು, ಸ್ನ್ಯಾಕ್ಸ್ಗೆ ಟ್ರೈ ಮಾಡೋದಕ್ಕೆ ಇಟ್ಟಿದ್ದೆ. ಯಾಕಂದರೆ ನಿನ್ನೆ ಬೆಳಗ್ಗೆ ನಾನು ಹೆಸರು ಕಾಳನ್ನ ನೆನಾಕಿಟ್ಟಿದ್ದೆ, ಹಾಗೆ ರಾತ್ರಿ ಸ್ಟೇನರ್ಗೆ ಹಾಕಿ ಇಟ್ಟಿದ್ದೆ. ಸ್ವಲ್ಪ ಮೊಳಕೆ ಬಂದಿತ್ತು. ಜಾಸ್ತಿ ಮೊಳಕೆ ಬರೋದಕ್ಕಿಂತ ಸ್ವಲ್ಪ ಮೊಳಕೆ ಬಂದರೆ, ಅದು ಎಕ್ಸ್ಪೆಷಲಿ ಮಡಿಕೆ ಕಾಳು, ಹೆಸರು ಕಾಳು ಈ ರೀತಿ ಬಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ. ಈಗ ಮೊಳಕೆ ಕಟ್ಟಿರುವಂಥ ಹೆಸರು ಕಾಳನ್ನ ಒಂದು ಏರ್ ಕಂಟೈನರ್ ಬಾಕ್ಸಿಗೆ ಹಾಕಿ ಫ್ರಿಜ್ಜಿಗೆ ಎತ್ತಿಟ್ಕೊತೀನಿ. ನೆಕ್ಸ್ಟ್ 3 ಡೇಸ್ ನನಗೆ ಇದೇ ಯೂಸ್ ಆಗುತ್ತೆ. ಪಲ್ಯಕ್ಕಾಗಿರ್ಬೋದು ಅಥವಾ ಬೇರೆ ಬೇರೆ ತಿಂಡಿಗೆಲ್ಲ ಬಳಸ್ಕೊಳ್ಬಹುದು. ಹಾಗೆ ಇಲ್ಲಿ ನೋಡ್ತಿರ್ಬೋದು, ಸ್ವಲ್ಪ ಗಟ್ಟಿ ಕಾಳಿದೆ, ನೆನ್ಕೊಂಡಿಲ್ಲ. ಈ ಕಾಳು ನಾವು ಈ ರೀತಿ ನೋಡಿಕೊಂಡು ಎತ್ತಿಟ್ಕೋಬೇಕು. ಈ ಥರ ಗಟ್ಟಿ ಕಾಳಿದ್ರೆ ನಾವು ಅದನ್ನು ಎತ್ತಿಟ್ಕೋಬೇಕಾಗತ್ತೆ, ಅಂದರೆ ಎಸಿಬೇಕಾಗತ್ತೆ. ಮತ್ತು ಅದರೊಳಗಡೆ ಮಿಕ್ಸ್ ಮಾಡಬಾರ್ದು. ನಾವು ತಿನ್ನಬೇಕಾದ್ರೆ ಕಟಮ್ ಅಂತ ಬಾಯಿಗೆ ಸಿಕ್ಕಿದಾಗ ಚೆನ್ನಾಗಿರೋದಿಲ್ಲ. ಹಾಗೆ ಹಲ್ಲೇನಾದರೂ ಯಾರಿಗಾದ್ರೂ ಡ್ಯಾಮೇಜ್ ಇತ್ತಂದರೆ ಅವ್ರಿಗೆ ತುಂಬ ನೋವಾಗೋವಂಥ ಚಾನ್ಸಸ್ ಇರುತ್ತೆ. ಈಗ ನಾನು ಇಡ್ಲಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ. ಉಪ್ಪನ್ನ ಹಾಕಿ ನೀಟಾಗಿ ಕಲಸಿಟ್ಕೊಂಡ್ಬಿಡೋಣ ಅಂತ. ನಾನಿವತ್ತು ಸಬ್ಸಿಗೆ ಸೊಪ್ಪಿನ ಇಡ್ಲಿನ ಮಾಡ್ತಾ ಇದ್ದೀನಿ. ಆ ಕಾರಣಕ್ಕೆ ಸೊಪ್ಪು ಕೂಡ ಸೋಸಿ ಇಟ್ಟಿದ್ದೀನಿ. ಒಂದು 2-3 ಸತಿ ತೊಳೆದ್ಬಿಟ್ಟು ಆಮೇಲೆ ಹೆಚ್ಚಿಟ್ಕೊಳ್ಳೋಣ ಅಂತ ಹೇಳಿ ಮೊದಲು ನಾನು ಉಪ್ಪನ್ನ ಹಾಕಿ ಈ ರೀತಿ ಸೌಟಲ್ಲಿ ಸ್ವಲ್ಪ ನೀರಿಗೆ ಉಪ್ಪನ್ನ ಕಲಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೀವೇನಾದರೂ ನಾರ್ಮಲ್ ಉಪ್ಪನ್ನ ಬಳಸ್ತಿದ್ರೆ ದಯವಿಟ್ಟು ನೀವು ಪಿಂಕ್ ಸಾಲ್ಟ್ ಅಥವಾ ಬ್ಲ್ಯಾಕ್ ಸಾಲ್ಟ್ಗೆ ಸ್ವಿಚ್ ಆಗಿ. ನಾರ್ಮಲ್ ವೈಟ್ ಉಪ್ಪು ಏನು ನಾವು ಬಳಸ್ತೀವಿ ಅಲ್ವಾ, ಅದಕ್ಕೆ ಯೂಶ್ವಲಿ ಪಾಲಿಶ್ ಜಾಸ್ತಿ ಮಾಡೋದ್ರಿಂದ ಅದು ತುಂಬ ವೈಟಾಗಿರುತ್ತೆ. ಆ್ಯಕ್ಚುಲಾಗಿ ರಾ ಸಾಲ್ಟ್ ಅಂತ ಏನಿರುತ್ತಲ್ವ, ಅದು ಬ್ಲ್ಯಾಕ್ ಕಲರ್ ಇರುತ್ತೆ. ಹಾಗೆ ಪಿಂಕ್ ಕಲರಲ್ಲೂ ಕೂಡ ಕಲ್ಲು ಕ್ರಿಯೇಟ್ ಆಗುತ್ತೆ ಉಪ್ಪು ಸಮುದ್ರದಲ್ಲಿ. ಆದರೆ ಅದು ತುಂಬ ವೈಟಾಗಿರಬೇಕು, ತುಂಬ ಪಾಲಿಸ್ಟ್ ಮಾಡಿರೋದ್ರಿಂದ ಅದು ತುಂಬ ವೈಟಾಗಿ ಕಾಣುತ್ತೆ. ಆ ಕಾರಣಕ್ಕೆ ವೈಟ್ ಸಾಲ್ಟನ್ನು ಬಳಸೋದನ್ನು ಕಡಿಮೆ ಮಾಡಿ. ನಾನು ತುಂಬ ವರ್ಷಗಳಿಂದ, ಎಕ್ಸ್ಪೆಷಲಿ ನಾನು ನನ್ನ ಮಗುವಿನ ಕ್ಯಾರಿಂಗ್ ಯಾವಾಗಾದೆ ಆವಾಗಿಂದ ಒಂದಷ್ಟು ಶೈಲಿನ ಚೇಂಜ್ ಮಾಡ್ಕೊಂಡಿದ್ದೀನಿ. ಮನೆಯಲ್ಲಿ ಅಡುಗೆ ಮಾಡುವಂಥ ಶೈಲಿ ಇರ್ಬೋದು, ಬಳಸುವಂಥ ಪದಾರ್ಥಗಳಲ್ಲಿರ್ಬೋದು. ಉಪ್ಪು ಅಂತ ಬಂದರೆ ಪುಡಿಯುಪ್ಪಾಗಿರಲಿ ಕಲ್ಲುಪ್ಪಾಗಿರಲಿ ಎರಡೂ ಕೂಡ ಪಿಂಕ್ ಸಾಲ್ಟ್ನ ಬಳಸ್ತೀನಿ. ಈಗ ನಾನು ಇಡ್ಲಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನ ಹಾಕಿ ಕಲಸಿದ ನಂತರ ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನ ಕೂಡ ನೀಟಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಕೂಡ ಹಾಕಿ ಹಿಟ್ಟನ್ನ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಪಾತ್ರೆಯಲ್ಲೂ ಕೂಡ ಹಿಟ್ಟು ಇದೆ, ಇದನ್ನು ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಡ್ತೀನಿ. ಹೀಗೆ ಇದ್ರೆ ಇನ್ನೂ ಜಾಸ್ತಿ ನೆನೆಯುತ್ತಲ್ವ, ಆವಾಗ ಹುಳಿ ಬಂದುಬಿಡುತ್ತೆ. ಆ ಕಾರಣಕ್ಕೆ ಲಿಡ್ಡನ್ನ ಚೇಂಜ್ ಮಾಡ್ತಾ ಇದ್ದೀನಿ. ಯಾಕಂದರೆ ಈ ಗ್ಲಾಸ್ ಲಿಡ್ಡಲ್ಲಿ ಟಾಪ್ ಹೋಲ್ಡರ್ ಏನಿದೆ ಅದು ಸ್ವಲ್ಪ ದಪ್ಪ ಇರೋಂಥ ಕಾರಣಕ್ಕೆ ಫ್ರಿಜ್ ಒಳಗಡೆ ಅದು ಹಿಡಿಯೋದಿಲ್ಲ. ಆ ಕಾರಣಕ್ಕೆ ನಾನು ಏನು ಕ್ಲೋಸ್ ಮಾಡೋದಕ್ಕೆ ಲಿಡ್ನ ಯೂಸ್ ಮಾಡಿದ್ದೀನಿ, ಅದನ್ನು ಚೇಂಜ್ ಮಾಡಿದ್ದೀನಿ. ಹಾಗೆ ಇವತ್ತು ನಾನು ಗುಂಡಿಡ್ಲಿನ ಮಾಡ್ತಾಯಿಲ್ಲ, ತಟ್ಟೆ ಇಡ್ಲಿನ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ನಾನು ಆರ್ಕನ ಬಳಸ್ಕೊಂಡು ಗುಂಡಿಡ್ಲಿನ ಮಾಡ್ಕೊಂಡಿದ್ದೆ. ಇವತ್ತು ನಾನು ಬರ್ಗೋ ಮಿಲ್ಲಿಟ್ಸ್ನ ಬಳಸ್ಕೊಂಡು ತಟ್ಟೆ ಇಡ್ಲಿನ ಮಾಡ್ಕೊತಿದ್ದೀನಿ. ಈಗ ಮೊದಲು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಗೆ ನಿಂಬೆಹಣ್ಣಿನ ರಸ, ಸ್ವಲ್ಪ ನಿಂಬೆಹಣ್ಣು ಕುಯ್ದುಬಿಟ್ಟು ಕಾಲು ಭಾಗದಷ್ಟು ಕುಯ್ದುಬಿಟ್ಟು ಅದರೊಳಗಡೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನೀರು ಕುದೀತಾ ಅಲ್ಲಿ ಉಪ್ಪಿನಂಶ ಇರುತ್ತಲ್ವ, ಆ ರೀತಿಯೂ ಕೂಡ ಕಟ್ಕೊಳ್ಳುತ್ತೆ. ಹಾಗೆ ಸ್ವಲ್ಪ ಬ್ಲ್ಯಾಕ್ ಆಗಿಬಿಡುತ್ತೆ. ಲಾಸ್ಟ್ ಟೈಮ್ ನಾನು ಹಾಕಿರಲಿಲ್ಲ, ಪ್ರತಿ ಸತಿ ಹಾಕಲ್ಲ, 2 ಅಥವಾ 3 ಸತಿ ಇಡ್ಲಿ ಮಾಡೋ ಟೈಮಲ್ಲಿ 1 ಸತಿ ನಾನು ನಿಂಬೆಹಣ್ಣನ್ನು ಹಾಕ್ತೀನಿ. ಸೊ ಇವಾಗ ನಾನು ನೀರನ್ನ
ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ತಟ್ಟೆ ಇಡ್ಲಿಗೆ ಏನು ತಟ್ಟೆ ಸ್ಟ್ಯಾಂಡ್ ಎಲ್ಲ ನೀಟಾಗಿ ತೊಳೆದಿಟ್ಕೊಂಡು ಅದು ನೀರು ಸೋರಿದ ನಂತರ ನಾವು ಇದಕ್ಕೆ ಈ ರೀತಿ ಒಂದು 1/4 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಬೇಕು. ಈ ರೀತಿ ಎಣ್ಣೆನ ಹಾಕಿ ನೀಟಾಗಿ ಆ ತಟ್ಟೆಗೆಲ್ಲ ಸರುಕೋಬೇಕು ಕೈಯಿಂದನೇ. ಈ ರೀತಿ ಕೈಯಿಂದ ಸರುಕೊಳ್ಳುವಾಗ ನೀವು ಆ ಕಂಟನ್ನು ಕೂಡ ಸರುಕೊಳ್ಳಿ. ಸೊ ಆವಾಗ ಇಡ್ಲಿ ನಾವು ಮೇಯ್ನಾಗಿ ಕಂಠದಿಂದ ತೆಗಿಯೋದ್ರಿಂದ ಜಾಸ್ತಿ ಅಂಟೋದಿಲ್ಲ, ಬೇಗನೆ ಬರೋದಕ್ಕೆ ಈಸಿ ಆಗುತ್ತೆ. ಈ ರೀತಿ ನಾನು ನೀಟಾಗಿ ಎಣ್ಣೆನ ಹಚ್ಕೋತೀನಿ. ನೀವು ಬೇಕಿದ್ರೆ ಕವರ್ನ ಕೂಡ ಹಾಕ್ಕೊಳ್ಬೋದು, ಬಟ್ಟೆನೂ ಕೂಡ ಹಾಕ್ಕೊಳ್ಬೋದು. ಆದರೆ ಬಟ್ಟೆ ಹಾಕ್ಕೊಂಡು ಅಂದರೆ ಕಾಟನ್ ಬಟ್ಟೆ, ಬಿಳಿ ಬಟ್ಟೆ ಇರುತ್ತಲ್ವ, ಅದನ್ನು ನೀವು ಇದೇ ಸೈಜಿಗೆ ಕಟ್ ಮಾಡಿ ಇಟ್ಕೊಂಡು ನೀವು ಇಡ್ಲಿನ ಮಾಡಿಕೊಂಡ್ರೆ ಒಳ್ಳೆಯದು. ಆದರೆ ಪ್ಲಾಸ್ಟಿಕ್ ಕವರ್ನ ಬಳಸೋದ್ರಿಂದ ಇಡ್ಲಿ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದಲ್ಲ. ಹಾಗೆ ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದು ಇರೋದಿಲ್ಲ. ಆ ಕಾರಣಕ್ಕೆ ಕವರಿಂದ ಏನಾದರೂ ಮಾಡ್ತಿದ್ರೆ ಸ್ಟಾಪ್ ಮಾಡಿ. ಅಕಸ್ಮಾತ್ ಪರವಾಗಿಲ್ಲ ಅನ್ನೋದಿದ್ರೆ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಆದರೆ ಬಟ್ಟೆಯಲ್ಲಿ ಮಾಡ್ಕೊಳ್ಬೋದು. ಹಾಗೆ ತಟ್ಟೆ ಇಡ್ಲಿನ ನಾವು ಈ ತಟ್ಟೆ ಸ್ಟ್ಯಾಂಡ್ಗೆ ಈ ರೀತಿ ನಾವು ಪುಷ್ ಮಾಡ್ತೀವಿ ಅಲ್ವಾ, ಆವಾಗ ಬಟ್ಟೆ ಏನಾಗುತ್ತೆ ಒಂದು ಸ್ವಲ್ಪ ಸೈಡಿಗೆ ಹೋಗೋದು, ಮೂವ್ ಆಗೋದೆಲ್ಲ ಆಯಿತು. ನನಗೆ ಒಂದು ಸತಿ ಟ್ರೈ ಮಾಡಿದೆ. ಆ ಕಾರಣಕ್ಕೆ ನಾನು ಬಟ್ಟೆನೂ ಬೇಡ, ಈ ಕವರು ಬೇಡ ಅಂತ ಹೇಳಿ ಈ ರೀತಿ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ನಾನು ಹಿಟ್ಟನ್ನ ಡೈರೆಕ್ಟ್ ತಟ್ಟೆ ಒಳಗಡೆ ಹಾಕ್ಕೊಳ್ತೀನಿ. ಈಗ ಕಂಪ್ಲೀಟಾಗಿ ಎಲ್ಲ ತಟ್ಟೆಗೂ ಕೂಡ ಹಾಕ್ಕೊಂಡಿದ್ದೀನಿ. ಸೊ ನಾನಿವತ್ತು 2 ಸತಿ ಇಡ್ಲಿನ ಮಾಡ್ಕೋತೀನಿ, ಅಂದರೆ 2 ಇಬ್ಬಿನ ಮಾಡ್ಕೋತೀನಿ, ಬೆಳಗ್ಗೆ ಮತ್ತು ಮಧ್ಯಾಹ್ನಕ್ಕೆ. ಇವತ್ತು ಪಾಪುನ ಊರಿಂದ ಕರ್ಕೊಂಡು ಬರಬೇಕು, ಹಾಫ್ ಡೇ ರಜಾ ಹಾಕಿದ್ದೀನಿ ನಾನು. ಆ ಕಾರಣಕ್ಕೆ ನಾನಿವತ್ತು ಬೆಳಗ್ಗೆ ಮತ್ತು ಮಧ್ಯಾಹ್ನಕ್ಕೆ ಆಗೋ ಹಾಗೆ ಇಡ್ಲಿನ ಮಾಡ್ಕೋಬೇಕು. ಫಸ್ಟ್ ಇಬ್ಬಿ ನಾನು ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ದಪ್ಪದಾಗಿ ಬಿಟ್ಕೋತಾ ಇದ್ದೀನಿ. ಇಡ್ಲಿ ದಪ್ಪದಾಗಿ ಬಿಟ್ಕೊಂಡಾಗ ತೆಳು ಚಟ್ನಿ ಅಥವಾ ಸಾಂಬಾರಲ್ಲಿ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ, ಅದು ಸಾಫ್ಟಾಗಿ ಇಡ್ಲಿ ಬಂದರೆ. ಈ ರೀತಿ ನಾನು ತಟ್ಟೆಗೆ ಇಡ್ಲಿ ಎಲ್ಲ ಬಿಟ್ಟು ಸ್ಟ್ಯಾಂಡ್ನ ರೆಡಿ ಮಾಡಿ 1-2 ಸತಿ ಕೌಂಟರ್ ಟಾಪ್ ಮೇಲೆ ಕುಕ್ಕಿದ್ರೆ ನಿಧಾನಕ್ಕೆ ನೀಟಾಗಿ ಅಡ್ಕೊಳ್ಳುತ್ತೆ. ಹಾಗೆ ಒಂದು ಕಡೆ ದಪ್ಪ ಅಥವಾ ಒಂದು ಕಡೆ ಸಣ್ಣ ಆಗೋದಕ್ಕೆ ಚಾನ್ಸೇ ಇರೋಲ್ಲ. ಇನ್ನು ನೀವು ನೋಡ್ತಿರ್ಬೋದು, ನೆನ್ನೆ ನಾನು ನುಗ್ಗೆಕಾಯಿ ಸಾರು ಮಾಡಿದ್ದೆ, ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ. ನುಗ್ಗೆಕಾಯಿ ಸಾರು ಇತ್ತು. ಇದೇ ಸಾರನ್ನ ಇಡ್ಲಿಗೆ ಬಳಸ್ಕೊಳ್ಳೋಣ, ಹಾಗೆ ನಾನು ಇದಕ್ಕೆ ಸ್ವಲ್ಪ ಕೆಂಪು ಚಟ್ನಿನ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಪಾತ್ರೆಗೆ ಒಂದು ಚಿಕ್ಕ ಕಪ್ಪಾಗೋಷ್ಟು ನೀರನ್ನ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಇದಕ್ಕೆ ನಾನು 5 ಗುಂಟೂರು ಮೆಣಸಿನ್ಕಾಯಿ ಹಾಗೆ 5 ಬ್ಯಾಡಗಿ ಮೆಣಸಿನ್ಕಾಯಿನ ನೆನಾಕ್ತಾ ಇದ್ದೀನಿ. ಮೆಣಸಿನ್ಕಾಯಿನ ನಾವು ಈ ರೀತಿ ನೆನಾಕು ಕೂಡ ಮಾಡ್ಬೋದು, ಹಾಗೆ ಒಣಮೆಣಸಿನ್ಕಾಯಿನ ಹುರಿದು ಕೂಡ ಚಟ್ನಿ ಮಾಡ್ಬೋದು. 2 ರೀತಿಯಲ್ಲೂ ಕೂಡ 2 ಥರದ ಟೇಸ್ಟ್ ಸಿಗುತ್ತೆ. ಹಾಗೆ ಹಸಿಮೆಣ್ಸಿನ್ಕಾಯಿನ ಬಳಸ್ತಿದ್ದೀವಿ ಅಂದರೆ ಹಸಿದು ಕೂಡ ಹಾಕ್ಬೋದು, ಅಥವಾ ಹಸಿಮೆಣ್ಸಿನ್ಕಾಯಿನ ನಾವು ಸ್ವಲ್ಪ ಹುರಿದು ಅಥವಾ ಬೆಚ್ಚಗೆ ಮಾಡಿ ಕೂಡ ಚಟ್ನಿನ ಮಾಡ್ಬೋದು, ಒಂದು ಒಳ್ಳೆ ಟೇಸ್ಟ್ ಸಿಗುತ್ತೆ. ಆದರೆ ಇಡ್ಲಿಗೆ ಸಖತ್ತು ಟೇಸ್ಟಿಯಾಗಿ ಹಾಗೆ ಸೂಟ್ ಆಗೋದು ಅಂದರೆ ಕೆಂಪು ಚಟ್ನಿ. ಇದಕ್ಕೆ ಕಡಲೆ ಬೀಜ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂಥ ಇಡ್ಲಿ ಸ್ಟ್ಯಾಂಡ್ ಕಂಪ್ಲೀಟಾಗಿ ಅದರೊಳಗಡೆ ನೀಟಾಗಿ ನೋಡಿ ಇಟ್ಕೊಳ್ಳಿ. ಇಲ್ಲ ಅಂದರೆ ಒಂದೊಂದು ಸತಿ ಇಟ್ಟು ಒಂದು ಕಡೆ ದಪ್ಪ ಆಗುತ್ತೆ, ಒಂದು ಕಡೆ ಸಣ್ಣ ಆಗುತ್ತೆ. ಯಾಕಂದರೆ ಕೆಳಗಡೆ ನಾವು ನೀಟಾಗಿ ಇಟ್ಟಿಲ್ಲ ಅಂದರೆ ಆವಾಗ ಕ್ರಾಸಾಗಿ ಸ್ಟ್ಯಾಂಡು ಕುತ್ಕೊಂಡ್ಬಿಡುತ್ತೆ ಅಂತ ನೋಡಿ ನೀಟಾಗಿ ಇಟ್ಕೊಂಡು ಆಚೆಗಡೆ ಹಬೆ ಬರೋದು ಹಾಗೆ ನಾವು ಲಿಡ್ನ ಕ್ಲೋಸ್ ಮಾಡ್ಕೋಬೇಕು. ಅಷ್ಟರೊಳಗೆ ಪಾತ್ರೆನ ತೊಳ್ಕೊತಾ ಇದ್ದೀನಿ. ನಿನ್ನೆ ವಿಡಿಯೋದಲ್ಲಿ ನಿಮಗೆ ನಾನು ಹೇಳಿದ್ದೆ ಪಾತ್ರೆ ತುಂಬ ಇದೆ ಅಂತ. ತುಂಬ ಅಂದರೆ 1-2 ಪಾತ್ರೆ ಇತ್ತು. ಅದ್ರ ಜೊತೆಗೆ ನಾನು ಮಿಲಿಟ್ಸ್ ಮತ್ತು ರುಬ್ಬೋದಕ್ಕೆ ಇಡ್ಲಿ ರುಬ್ಬೋದಕ್ಕೆ ಏನೆಲ್ಲ ನೆನಾಕಿದ್ದೆ ಅಲ್ವಾ, ಅದ್ರ ಜೊತೆಗೆ ಹೆಸರು ಕಾಳು ಇದನ್ನೆಲ್ಲ ನೆನಾಕಿರುವಂಥ ಪಾತ್ರೆ, ಮಿಕ್ಸಿ ಜಾರು ಇದೆಲ್ಲ ಬೆಳಗೋದ್ರೊಳಗಿತ್ತು. ಹಾಗೆಯೇ ನನಗೆ ತುಂಬ ಟಯರ್ಡ್ ಆಗಿತ್ತು ಅಂತ ಹೇಳಿ ಪಾತ್ರೆ ತೊಳೆದೆ ಮಲಗಿದ್ದೆ. ಬಟ್ ಆದರೆ ನಾವು ಊಟ ಮಾಡುವಂಥ ತಟ್ಟೆನ ನಾನು ಯಾವತ್ತೂ ಹಾಗೆ ಸಿಂಕಲ್ಲಿ ಇಡೋದಿಲ್ಲ. ಸೊ ಊಟ ಮಾಡುವಂಥ ತಟ್ಟೆನ ಮಾತ್ರ ತೊಳೆದು ಹಾಗೆ ಇಟ್ಬಿಟ್ಟು ಇನ್ನು ಮಿಕ್ಕಿದನ್ನೆಲ್ಲ ಹಾಗೆ ಇಟ್ಕೊಂಡ್ಬಿಟ್ಟಿದೆ. ಇವಾಗ ಇಡ್ಲಿ ಬೇಯೋಷ್ರೊಳಗೆ ಪಾತ್ರೆನೂ ಕೂಡ ತೊಳೆದಿದ್ದಾಯಿತು. ನಾನು ಯಾವಾಗಲೂ ಗ್ಲಾಸ್ ಐಟಮ್ ಹಾಗೆ ಮಡಿಕೆ ಇರುವಂಥ ಐಟಮ್ಸ್ನೆಲ್ಲ ಫಸ್ಟು ನಾನು ತೊಳಿತೀನಿ ಅಥವಾ ಕೊನೆಯದಾಗಿ ತೊಳಿತೀನಿ. ಮಧ್ಯದಲ್ಲಿ ಅಂದರೆ ಅರ್ಧ ಪಾತ್ರೆ ತೊಳೆದ ಮೇಲೆ ಮಧ್ಯದಲ್ಲಿ ತೊಳೆಯೋದಿಲ್ಲ. ಒಂದು ಕೊನೆಯದಾಗಿ ತೊಳೆದ್ರೆ ಹಾಗೆ ಸೋರಿದ ತಕ್ಷಣ ಎತ್ತಿಟ್ಕೋಬೋದು. ಇಲ್ಲಾಂದರೆ ಫಸ್ಟೇ ತೊಳೆದ್ರೆ ನಾನು ತೊಳೆದು ಸೈಡಲ್ಲಿ ಎತ್ತಿಟ್ಕೊಂಡು ಹಾಗೆ ಜೋಡಿಸ್ಕೊಬಿಡ್ತೀನಿ. ಈಗ ನಾನು ಕೌಂಟರ್ ಟಾಪ್ನೆಲ್ಲ ನೀಟಾಗಿ ಒರೆಸ್ಕೊಂಡಿದ್ದು ಕೂಡ ಆಯಿತು. ಅಷ್ಟರೊಳಗೆ ಇಡ್ಲಿ ಕೂಡ ನೀಟಾಗಿ ಬೆಂದಿತ್ತು. ಇಡ್ಲಿ ಸ್ಟ್ಯಾಂಡ್ನ ಈ ರೀತಿ ನಾವು ತೆಗಿಬೇಕಾದ್ರೆ ಸ್ವಲ್ಪ ಹಬೆಯಲ್ಲಿ ನೀರು ಕೂಡ ಮೇಲೆ ಹೋಗಿಬಿಟ್ಟಿರುತ್ತೆ. ಅದನ್ನು ಈ ರೀತಿ ನಾವು ನೀಟಾಗಿ ಬಗ್ಗಿಸ್ಬಿಟ್ಟು ನೀರನ್ನೆಲ್ಲ ಕೆಳಗಡೆ ಸೋಸ್ಕೋಬೇಕು. ಇದ ನಂತರ ನಾನು ತಟ್ಟೆ ಸ್ಟ್ಯಾಂಡ್ನ ಕೆಳಗಡೆ ಇಟ್ಕೋತೀನಿ, ಹಾಗೆ ಲಿಡ್ ಕ್ಲೋಸ್ ಮಾಡ್ತೀನಿ. ನಾನು ಮತ್ತೆ ಇನ್ನೊಂದು ಇಬ್ಬಿನೂ ಕೂಡ ತಟ್ಟೆ ಇಡ್ಲಿನೇ ಬಿಡೋದ್ರಿಂದ ನಾನು
ಪಾತ್ರೆ ನೀರಿಟ್ಟಿದ್ದೆ ಅಲ್ವಾ ಇಡ್ಲಿ ಮಾಡೋದಕ್ಕೆ, ಅದನ್ನು ಆಫ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ಟ್ಯಾಂಡು ಕೂಡ ತುಂಬ ಸುಡ್ತಾ ಇತ್ತು. ಬಿಸಿ ಬಿಸಿ ಇದ್ದಾಗಲೇ ತೆಗಿಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಾವು ತಟ್ಟೆ ಸ್ಟ್ಯಾಂಡು ಈ ರೀತಿ ಸೈಡಿಗೆ ತಳ್ತೀವಿ ಅಲ್ವಾ, ಒಂದು ಸೈಡಿನ ಸ್ಟ್ಯಾಂಡು, ಆ ಭಾಗದಲ್ಲಿ ನಾವು ನೀಟಾಗಿ ಗ್ರಿಪ್ಪಾಗಿ ಹಿಡ್ಕೊಂಡು ತಟ್ಟೆನ ಮೂವ್ ಮಾಡಿದ್ರೆ ಆಚೆ ಬಂದುಬಿಡುತ್ತೆ, ಅಥವಾ ಪುಷ್ ಮಾಡಿದ್ರೆ ಒಳಗೋಗುತ್ತೆ. ಸೊ ಆ ಒಂದು ಗ್ರಿಪ್ ಮತ್ತು ಆ ಒಂದು ಟೆಕ್ನಿಕ್ನ ಇಟ್ಕೊಂಡು ನೀವು ತಟ್ಟೆ ಆಚೆಗಡೆ ಅಥವಾ ಒಳಗಡೆ ಮೂವ್ ಮಾಡ್ಕೋಬೋದು. ಇಡ್ಲಿನ ಆರಕ್ಕಿಟ್ಟು ಸ್ವಲ್ಪ ಕೆಲಸ ಆಯ್ತು, ಅದನ್ನು ಮುಗಿಸ್ಕೊಂಡು ಇವಾಗ ಚಟ್ನಿ ಮಾಡೋಣ ಅಂತ ಹೇಳಿ ಕಡಲೆ ಬೀಜನ ಹುರ್ಕೊಂಡೆ. ನಾನಿವಾಗ ಇಡ್ಲಿನ ತೆಗಿತಾ ಇದ್ದೀನಿ. ಸ್ವಲ್ಪ ಬಿಸಿ ಇತ್ತು, ಹಾಗೆ ಈ ಒಂದು ಪಾತ್ರೆಲಿಟ್ಟರೆ ಸ್ವಲ್ಪ ವಾರ್ಮ್ ಆಗಿರುತ್ತೆ, ಇನ್ನೂ 1-2 ಅವರ್ಸ್ ವಾರ್ಮ್ ಆಗಿರುತ್ತೆ ಈ ಪಾತ್ರೆಲಿಟ್ಟರೆ. ಆ ಕಾರಣಕ್ಕೆ ಒಂದು ಸ್ಪೂನ್ ಆಗೋಷ್ಟು ನೀರನ್ನ ಬಿಟ್ಟು ಸ್ಪೂನ್ ಸಹಾಯದಿಂದ ಒಂದು ಸೈಡನ್ನ ಎತ್ಕೊಂಡು ಹಾಗೆ ಇನ್ನೆಲ್ಲ ಕಡೆನೂ ಸುತ್ತ ದಡ ಎಲ್ಲ ನೀಟಾಗಿ ಈ ಥರ ಕೈಯಲ್ಲಿ ಎತ್ತಿಟ್ಕೊಂಡು ಅಥವಾ ಹೆಬ್ಬೆರಳು ಬಳಸ್ಕೊಂಡು ನಾವು ಈ ರೀತಿ ಇಡ್ಲಿನ ತಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಬರುತ್ತೆ, ಕಿತ್ಕೊಳೋದಿಲ್ಲ. ತುಂಬ ಬಿಸಿ ಇದ್ದಾಗ ತೆಗಿಬೇಡಿ, ಸ್ವಲ್ಪ ಬೆಚ್ಚಗಿದ್ದಾಗ ನೀವು ತೆಗಿಬೋದು. ಈ ರೀತಿ ನೀರು ಹಾಕ್ಕೊಂಡು ನಾನು 4 ತಟ್ಟೆಲೂ ಕೂಡ ಇಡ್ಲಿನ ನೀಟಾಗಿ ತೆಗೆದಿಟ್ಕೊಂಡೆ. ಹಾಗೆ ಅದೇ ಟೈಮಲ್ಲೇ ಕಡಲೆ ಬೀಜನೂ ಕೂಡ ನೀಟಾಗಿ ಲೋ ಫ್ಲೇಮಲ್ಲಿ ಹುರ್ಕೊಂಡಿದ್ದೀನಿ. ಕಡಲೆ ಬೀಜನ ಹುರ್ಕೊಂಡು ಅದ್ರ ಜೊತೆಗೆ ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಚಟ್ನಿ ಮಾಡಿದ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ಇಡ್ಲಿ ಅಂತೂ ತುಂಬ ಸಾಫ್ಟಾಗಿ ಬಂದಿತ್ತು, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಸೋಡಾ ಹಾಕಿಲ್ಲ ಅಂದರೂ ಕೂಡ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬಂದಿತ್ತು. ಈ ಕಡೆ ಕಡಲೆ ಬೀಜನ ಹುರ್ಕೊಂಡು ಹಾಗೆ ಇಡ್ಲಿ ಸ್ಟ್ಯಾಂಡಿಗೆ ಇಡ್ಲಿನ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮೊದಲಿಗೆ ನಾನು ಆ ತಟ್ಟೆಯಲ್ಲಿ ಸ್ವಲ್ಪ ಇಡ್ಲಿ ತೆಗಿಬೇಕಾದ್ರೆ ಹಾಗೆ ಅಂಟ್ಕೊಂಡಿರುತ್ತೆ ಅಲ್ವಾ, ಅದನ್ನೆಲ್ಲ ಒಂದು ಸ್ಪೂನ್ ಸಹಾಯದಲ್ಲಿ ಎಲ್ಲನೂ ಕೂಡ ಕಿತ್ಬಿಟ್ಟು ಅಂದರೆ ಎಲ್ಲ ಕೆರೆದುಬಿಟ್ಟು ಒಂದು ಸತಿ ನೀರಲ್ಲಿ ತೊಳ್ಕೊಂಬಿಟ್ಟು ಈ ರೀತಿ ಸೋಸ್ಕೊಂಡು ಮತ್ತೆ ತಟ್ಟೆನ ಇಟ್ಕೊತೀನಿ. ನಾನು ಮೊದಲನೇ ಟೈಮ್ ಯಾವ ರೀತಿ ಎಣ್ಣೆ ಎಲ್ಲ ಹಚ್ಚಿ ಪ್ರಾಸೆಸ್ ಮಾಡ್ಕೊಂಡಲ್ವ ಅದೇ ರೀತಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ನೀಟಾಗಿ ಕೈಯಲ್ಲಿ ಸರುಕೊಂಡು ಈ ರೀತಿ ಇಡ್ಲಿನ ಬಿಟ್ಕೋತೀನಿ. ಇವಾಗ ನಾನು ತಟ್ಟೆಗೆ ಸ್ವಲ್ಪ ಹಿಟ್ಟನ್ನ ಹಾಕೋತಿದ್ದೀನಿ. ಮೊದಲನೇ ಸತಿ ನಾನು ಸ್ವಲ್ಪ ದಪ್ಪವಾಗಿ ಬೇಕು ಅಂತ ಬಿಟ್ಕೊಂಡಿದ್ದೆ. ಇವಾಗ ನಾನು ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಹಿಟ್ಟನ್ನೇ ತಟ್ಟೆಗೆ ಹಾಕಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ. ನಾವು ದಪ್ಪ ಇಡ್ಲಿ ಮಾಡಿದಾಗ ಸಾಂಬಾರಿಗೆ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ತೆಳುವಾಗಿ ಮಾಡಿದಾಗ ಚಟ್ನಿಗೆ ತುಂಬ ಇಷ್ಟ ಆಗುತ್ತೆ ನಮ್ಮ ಮನೆಯಲ್ಲಿ. ಆ ಕಾರಣಕ್ಕೆ ಒಂದು ಹಬೆ ಈ ರೀತಿ ಅಥವಾ ಒಂದು ಹಿಬ್ಬಿ ಆ ರೀತಿನ ಮಾಡ್ಕೋತೀನಿ. ಇವಾಗ ಕಡಲೆ ಬೀಜ ಅಂತೂ ಹುರಿದಿದ್ದಾಯಿತು, ಸೈಡಿಗೆ ಎತ್ತಿಟ್ಕೊಂಡು ಇನ್ನು ಇಡ್ಲಿ ಪಾತ್ರೆಯಲ್ಲಿ ನೀರು ಆಲ್ರೆಡಿ ಬಿಸಿ ಇತ್ತಲ್ವ, ಅದನ್ನು ಇಟ್ಟು 1 ನಿಮಿಷ ಮಾತ್ರ ಕಾದಿದ ನಂತರ ಈ ರೀತಿ ಸ್ಟ್ಯಾಂಡನ್ನು ಇಡ್ತಾ ಇದ್ದೀನಿ. ಕಾಯಕ್ಕೆ ಇಟ್ಟಿದ್ದಾದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಆಗಿ ಬೇರೆ ಬೇರೆ ಕೆಲಸಗಳೆಲ್ಲ ಮುಗ್ದಿತ್ತು. ಅಷ್ಟರೊಳಗೆ ನನ್ನ ಹಸ್ಬೆಂಡು ಕೂಡ ಆಫ್ ಮಾಡಿದರು. ಸೊ ಇವಾಗ ನಾನು ಇದನ್ನು ಮತ್ತೆ ಇಡ್ಲಿ ಸ್ಟ್ಯಾಂಡ್ ಏನಿತ್ತು ಅದನ್ನು ಆಚೆಗೆ ಎತ್ತಿಟ್ಕೋತಾ ಇದ್ದೀನಿ. ಸೊ ಚಟ್ನಿ ಮಾಡೋದ್ರಿಂದ ಸ್ವಲ್ಪ ನಾನು ಆಫೀಸ್ಗೆ ಹೊರಡೋ ಟೈಮಲ್ಲಿ ಚಟ್ನಿನ ಮಾಡ್ತೀನಿ, ಇಲ್ಲಾಂದರೆ ಬೇಗ ಮಾಡಿದ್ರೆ ಅಷ್ಟು ಟೇಸ್ಟ್ ಅನಿಸೋದಿಲ್ಲ. ಆ ಕಾರಣಕ್ಕೆ ಒಂದೊಂದು ಸತಿ ಈ ಬಿಸಿಲಿರೋ ಟೈಮಲ್ಲಂತೂ ಬೇಗ ಮಾಡಿದ್ರೆ ಮಧ್ಯಾಹ್ನಕ್ಕೆ ಅಲ್ಸೋಗ್ಬಿಡುತ್ತೆ. ಫ್ರಿಜ್ಜಿಗೆ ಇಟ್ಟಿದ್ದ ಚಟ್ನಿನ ಮನೆಯಲ್ಲಿ ಯಾರೂ ತಿನ್ನೋದಿಲ್ಲ. ಆ ಕಾರಣಕ್ಕೆ ನಾನು ಚಟ್ನಿನ ಬೇಗನೆ ರುಬ್ಬೋದಿಲ್ಲ. ಈಗ ಇಡ್ಲಿ ತಟ್ಟೆ ಏನಿತ್ತು ಅದು ಕೂಡ ತಣ್ಣಗಾಗಿತ್ತು. ಸ್ವಲ್ಪ ನೀರನ್ನ ಚಿಮುಕ್ಸ್ಬಿಟ್ಟು ಈ ರೀತಿ ಒಂದು ಸೈಡಲ್ಲಿ ಸ್ಪೂನಲ್ಲಿ ತೆಗಿಯೋಕ್ಕೆ ಟ್ರೈ ಮಾಡಿದೆ. ಬಟ್ ಸ್ಟಿಲ್ ಅದು ತೆಳುವಾಗಿ ಬಿಟ್ಟಿರೋದ್ರಿಂದ ಬೆಚ್ಚಗಿದ್ದಾಗ ಆಗಲಿಲ್ಲ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ತೆಗಿಯೋಕ್ಕೆ ಟ್ರೈ ಮಾಡಿದೆ. ನೋಡಿ ಈ ರೀತಿ ಬಂತು. ಸೊ ತುಂಬ ಅಂದರೆ ತುಂಬ ತೆಳುವಾಗಿತ್ತು, ಸಾಫ್ಟಾಗಿತ್ತು. ನೀವು ನೋಡ್ಬೋದು ಎಷ್ಟು ಸಾಫ್ಟಾಗಿತ್ತು ಗೊತ್ತಾ. ನೀವು ಕೂಡ ಟ್ರೈ ಮಾಡಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಬರ್ಗುನ ನೆನಾಕಬೇಕಾದ್ರೆ ಮನೆಯಲ್ಲಿ ಉದ್ದಿನಬೇಳೆನೂ ಕೂಡ ಸ್ವಲ್ಪ ಕಡಿಮೆನೇ ನೆನಾಕಿದ್ದೀನಿ, ಖಾಲಿ ಆಗಿಬಿಟ್ಟಿದೆ ಅಂತ. ನಾನು ಆದರೂ ಕೂಡ ಅಂದ್ಕೊಂಡೆ ಉದ್ದಿನಬೇಳೆ ಕಡಿಮೆ ಇದೆ, ಸ್ವಲ್ಪ ಗಟ್ಟಿ ಆಗ್ಬೋದಾ, ಒಂದು ಇಬ್ಬಿ ಆದಮೇಲೆ ಸೋಡಾನ ತರಿಸ್ಬಿಟ್ಟು ಹಾಕೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಸೋಡಾನ ನಾನು ಮನೆಯಲ್ಲಿ ಸ್ಟಾಕ್ ಇಟ್ಕೊಳ್ಳಲ್ಲ, ಬಳಸಲ್ವಲ್ಲ, ಆ ಕಾರಣಕ್ಕೆ ಸ್ಟಾಕ್ ಇಟ್ಕೊಳ್ಳಲ್ಲ. ಬಟ್ ಒಂದು ಇಬ್ಬಿ ಸಾಫ್ಟಾಗಿ ಬಂದಿದ್ದು ನೋಡಿ ನಂಗೆ ತುಂಬ ಖುಷಿಯಾಗಿತ್ತು. ಈಗ ನಾನು ಚಟ್ನಿನ ಮಾಡ್ಕೋತಾ ಇದ್ದೀನಿ. ನಾನು ಮೆಣಸಿನ್ಕಾಯಿ ಜೊತೆಗೆ ಸ್ವಲ್ಪ ಹುಣಸೆಹಣ್ಣ ಕೂಡ ನೆನಾಕಿಟ್ಕೊಂಡಿದ್ದೆ. ಮೊದಲು ಜಾರಿಗೆ ನಾನು ಹುರಿದಿಟ್ಕೊಂಡಿರುವಂಥ 3 ಸ್ಪೂನ್ ಆಗೋಷ್ಟು ಕಡಲೆ ಬೀಜನ ಹಾಕಿಟ್ಕೊಂಡು 2 ಸ್ಪೂನ್ ಆಗೋಷ್ಟು ಹುರ್ಗಡ್ಲೆನ ಹಾಕೋತಿದ್ದೀನಿ. ಇದ್ರ ನಂತರ 4 ಸ್ಪೂನ್ ಆಗೋಷ್ಟು ತೆಂಗಿನಕಾಯಿನ ಹಾಕೋತಾ ಇದ್ದೀನಿ. ಇಲ್ಲಿ ಸ್ಪೂನ್ ಚಿಕ್ಕದಿದೆ, ಸೊ ಇದರ ಅಳತೆ ನೋಡ್ಕೊಳ್ಳೋದ್ಕಿಂತ ನೀವು ಅಂದಾಜಲ್ಲಿ ಹಾಕ್ಕೊಳ್ಳೋದೇ ಬೆಟರ್ ಅನಿಸುತ್ತೆ.
ಹಾಗೆ ಅರ್ಧ ಹಿಡಿ ಆಗೋಷ್ಟು ಪುದೀನ ಸೊಪ್ಪನ್ನು ಕೂಡ ಹಾಕೋತಿದ್ದೀನಿ. ಜೊತೆಗೆ ಅರ್ಧ ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೋತಿದ್ದೀನಿ. ಇವೆರಡನ್ನೂ ಕೂಡ ತೊಳೆದು ನೀಟಾಗಿ ಹಾಕ್ಕೊಳ್ಳಿ. ಮಣ್ಣು ತುಂಬ ಇರುತ್ತೆ ಸೊಪ್ಪಿನಲ್ಲಿ, ಅದು ಮಳೆಗಾಲದಲ್ಲಂತೂ ಮಣ್ಣು ಜಾಸ್ತಿನೇ ಇರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡು ಇನ್ನು ನೆನೆಸಿಟ್ಕೊಂಡಿರುವಂಥ ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಹಾಗೆ ಹುಣಸೆಹಣ್ಣು ಈ ರೀತಿ ಹಾಕೋತಿದ್ದೀನಿ. ಮಿಕ್ಸಿ ಜಾರಿಗೆ ನಾವು ಈ ರೀತಿ ಮಿಕ್ಸಿ ಜಾರ್ ಏನಾದರೂ ತೊಗೊಂಡಿದ್ರೆ, ಅಂದರೆ ಸ್ಮೂದಿ ಮಾಡುವಂಥ ಜಾರನ್ನ ತೊಗೊಂಡ್ರೆ ಮೆಣಸಿನ್ಕಾಯಿನ ಲಾಸ್ಟ್ಗೆ ಹಾಕ್ಕೊಳ್ಳಿ. ನಾರ್ಮಲ್ ಜಾರ್ ಇತ್ತು, ನಾರ್ಮಲ್ ಮಿಕ್ಸಿ ಜಾರ್ ಇದೆ ಅಂತ ಹೇಳಿದ್ರೆ ಫಸ್ಟಿಗೆ ಒಣ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ, ಆವಾಗ ನೀಟಾಗಿ ಗ್ರೈಂಡ್ ಆಗುತ್ತೆ. ಇವಾಗ ನೆನೆಸಿಟ್ಕೊಂಡಿದ್ದೆ ಅಲ್ವಾ, ಅದೇ ನೀರನ್ನ ಬಳಸ್ಕೊಂಡು ರುಬ್ಬೋದಕ್ಕೂ ಕೂಡ ಹಾಕ್ಕೊಂಡಿದ್ದೀನಿ. ಆವಾಗ ಆ ನೀರಲ್ಲೂ ಕೂಡ ಖಾರಿನ ಅಂಶ ಇರುತ್ತಲ್ವ, ಖಾರ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ನೋಡ್ಬೋದು ಯಾವ ರೀತಿ ಕಲರ್ಫುಲ್ಲಾಗಿ ಕಾಣ್ತಿದೆ ಜಾರು ಅಂತ. ಸೊ ಇದನ್ನು ನುಣ್ಣದಾಗಿ ರುಬ್ಕೊಂಡು ಇವಾಗ ಬಂದಿದ್ದೀನಿ. ಸೊ ಅಷ್ಟರೊಳಗೆ ಪಕ್ಕದಲ್ಲೂ ಕೂಡ ಒಂದು ಚಿಕ್ಕ ಪ್ಯಾನ್ನ ಇಟ್ಕೊಂಡಿದ್ದೀನಿ ಒಗ್ಗರಣೆ ಮಾಡೋದಕ್ಕೆ ಅಂತ. ಹಾಗೆ ಈ ಪಾತ್ರೆಯಲ್ಲಿ ನಾನು ಚಟ್ನಿನ ಹಾಕಿಟ್ರೆ ಮಧ್ಯಾಹ್ನದವರೆಗೂ ಇರುತ್ತೆ, ಹಾಗೆ ಫ್ರಿಜ್ಜಲ್ಲಿ ಇಕ್ಕೋ ಅವಶ್ಯಕತೆ ಇರಲ್ಲ. ಆ ಕಾರಣಕ್ಕೆ ಈ ಪಾತ್ರೆಯಲ್ಲಿ ಇಟ್ಕೊತಾ ಇದ್ದೀನಿ. ನನ್ನ ಮೊದಲ 2-3 ಬ್ಲಾಗಲ್ಲೂ ಕೂಡ ಹೇಳಿದೆ, ಈ ಪಾತ್ರೆ ಬಂದು ಬಳಪದ ಕಲ್ಲಿನ ಪಾತ್ರೆಗಳು. ಈ ಪಾತ್ರೆಯಲ್ಲಿ ನಾವು ಬಿಸಿ ಮಾಡಿದ್ರೆ 1-2 ಅವರ್ ಬಿಸಿಯಾಗಿರುತ್ತೆ, ಕೋಲ್ಡ್ ಐಟಮ್ ಇಟ್ಟರೆ 2 ಅವರ್ ಕೋಲ್ಡ್ ಆಗಿರುತ್ತೆ. ಸೊ ಆ ರೀತಿ ಒಂದು ನ್ಯಾಚುರಲ್ ಫ್ರಿಜ್ ಥರ ಅಂತಲೇ ಹೇಳ್ಬೋದು. ಸೊ ನ್ಯಾಚುರಲ್ ಪ್ರಾಡಕ್ಟ್ ಇದು. ಸೊ ಆ ಕಾರಣಕ್ಕೆ ಇದಕ್ಕೆ ಚಟ್ನಿನ ಇಟ್ಟರೆ ಹಾಗೆ ಹಾಳಾಗೋದಿಲ್ಲ ಅಂತ ಹೇಳಿ ಈ ಒಂದು ಪಾತ್ರೆಗೆ ಚಟ್ನಿನ ಹಾಕೋತಿದ್ದೀನಿ. ಆ್ಯಕ್ಚುಲಿ ಈ ಪಾತ್ರೆನ ಮೊಸರು ಎಪ್ಪಾಕೋದಕ್ಕೆ ಯೂಸ್ ಮಾಡ್ತಾರೆ. ಜೊತೆಗೆ ಇವಾಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ ಸಾಸಿವೆ ಹಾಕಿ ಸಿಡಿಸ್ಕೊಂಡಿದ್ದೀನಿ. ಹಾಗೆ ಕರ್ಬೇವಿನ ಸೊಪ್ಪು ಮನೆಯಲ್ಲಿ ಖಾಲಿಯಾಗಿ ಹೋಗಿದೆ, ಅಬ್ಸರ್ವ್ ಮಾಡಿರ್ಬೋದು. ಚಟ್ನಿಗೂ ಕೂಡ ಕರ್ಬೇವಿನ ಸೊಪ್ಪನ್ನ ಹಾಕಿಲ್ಲ, ನೀವು ಕರ್ಬೇವಿನ ಸೊಪ್ಪನ್ನ ಹಾಕಿ ಇನ್ನೂ ಟೇಸ್ಟಿಯಾಗಿರುತ್ತೆ. ಚಟ್ನಿಗೆ ಕಡಲೆ ಬೀಜ ಎಷ್ಟು ಮುಖ್ಯ ಆಗುತ್ತೋ ಹಾಗೆ ಕರ್ಬೇವಿನ ಸೊಪ್ಪು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಆದರೆ ಕರ್ಬೇವಿನ ಸೊಪ್ಪು ಖಾಲಿಯಾಗಿರೋದ್ರಿಂದ ಮತ್ತೆ ಇವಾಗ ಹೋಗಿ ತರೋಕ್ಕಾಗಲ್ಲ ಅಂತ ಹೇಳಿ ತರ್ಸಕ್ಕೆ ಹೋಗಿಲ್ಲ. ಇವಾಗ ಚಟ್ನಿ ಇಡ್ಲಿ ಅಂತೂ ರೆಡಿ ಆಯಿತು, ಸರ್ವ್ ಮಾಡೋದು ಒಂದೇ. ನಾನು ಇವಾಗ ಆಫೀಸಿಗೆ ಹೊರಟಿದ್ದೀನಿ. ಇವಾಗ ತಟ್ಟೆಗೆ ಎಲ್ಲದನ್ನು ಕೂಡ ರೆಡಿ ಮಾಡಿ ಹೋದರೆ ಅವರು ಹೊಟ್ಟೆ ತುಂಬ ಊಟ ಮಾಡ್ತಾರೆ ಅನ್ನೋದೇ ಒಂದು ಖುಷಿ. ಒಂದು ಬಟ್ಲಿಗೆ ನುಗ್ಗೆಕಾಯಿ ಸಾರು ಹಾಗೆ ಒಂದು ಬಟ್ಲಿಗೆ ಚಟ್ನಿನ ಹಾಕೋತಿದ್ದೀನಿ. ಈ ಚಟ್ನಿ ಹಾಕಬೇಕಾದ್ರೆ ಸ್ವಲ್ಪ ದೊಡ್ಡ ಸ್ಪೂನ್ ಯಾಕೆ ಹಾಕ್ಕೊಳ್ಳಿಲ್ಲ ಅಂತ ಮಾತ್ರ ಇರಿಟೇಟ್ ಆಗಿದ್ದಂತೂ ನಿಜ. ನಿಮಗೂ ಈ ರೀತಿ ಒಂದೊಂದು ಸತಿ ಆಗುತ್ತಾ? ನೆಕ್ಸ್ಟು ಇದನ್ನು ಬೆಳಗಕ್ಕೆ ಹಾಕಿದ್ರೆ ಸಿಂಕಲ್ಲಿ 1 ಸ್ಪೂನ್ ಬೀಳುತ್ತಲ್ಲ ಅಂತ ಹೇಳಿ ಅದಕ್ಕೆ ತಾಳ್ಮೆ ಇಟ್ಕೊಂಡು ಈ ರೀತಿ ಎಷ್ಟೊತ್ತಾದ್ರೂ ಪರವಾಗಿಲ್ಲ ಒಂದು 5-6 ಸತಿ ಸ್ಪೂನಿಂದ ಚಟ್ನಿನ ಹಾಕ್ಕೊಂಡಿದ್ದಾಯಿತು. ಹಾಗೆ ತಟ್ಟೆಗೆ ಇಡ್ಲಿನೂ ಕೂಡ ಇಟ್ಟು ಸ್ವಲ್ಪ ನುಗ್ಗೆಕಾಯಿ ಸೊಪ್ಪಿಂದ ಮಾಡಿರುವಂಥ ಚಟ್ನಿ ಪುಡಿನ ಹಾಕ್ತಾಯಿದ್ದೀನಿ. ಇಡ್ಲಿಗೆ ಚಟ್ನಿ ಪುಡಿ ಒಂದೊಳ್ಳೆ ಕಾಂಬಿನೇಷನ್, ತುಪ್ಪದಲ್ಲೂ ತಿಂದರೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ಸೊ ನನ್ನ ಹಸ್ಬೆಂಡ್ಗಂತೂ ತಿಂಡಿ ರೆಡಿ ಆಯಿತು. ಇವತ್ತು ಪಾತ್ರೆ ಬೆಳಗೋದಿತ್ತು, ಹಾಗೆ ಬೇರೆ ಬೇರೆ ಕೆಲಸ ಆಯಿತು. ಇವತ್ತು ಶುಕ್ರವಾರ, ಆ ಕಾರಣಕ್ಕೆ ಇಡ್ಲಿ ಮಾಡ್ತಾ ಬೇರೆ ಬೇರೆ ಕೆಲಸಗಳನ್ನ ಮಾಡ್ಕೊಂಡಿದ್ದೆ. ಸಾಂಬಾರಿತ್ತು, ಹಾಗೆ ಚಟ್ನಿ ಒಂದು ಮಾಡೋಣ, ಕೆಲಸ ಕಡಿಮೆ ಇರುತ್ತೆ ಅಂತ ಹೇಳಿ ಬೇರೆ ಬೇರೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡಿದ್ದಾಯಿತು. ಆ ಕಾರಣಕ್ಕೆ ಇವತ್ತು ನನಗೂ ಕೂಡ ಗಂಜಿ ಆಗಿರಲಿ ಸ್ಮೂದಿ ಆಗಿರಲಿ ಮಾಡ್ಕೊಂಡಿರಲಿಲ್ಲ. ಹಾಗೆ ನಮ್ಮ ಮನೆಯಲ್ಲಿ 3 ಜನಕ್ಕೂ ಕೂಡ ಇಡ್ಲಿ, ದೋಸೆ, ರೊಟ್ಟಿ, ಮುದ್ದೆ ಈ 4 ಐಟಮ್ ತುಂಬ ಫೇವ್ರೇಟ್ ನಮಗೆ. ಆ ಕಾರಣಕ್ಕೆ ಕೆಲಸ ಇರೋದು ಕೂಡ ಒಂದು ಕಾರಣ, ಆದರೆ ಈ ಕಡೆ ಇಡ್ಲಿ ಇಷ್ಟ ಅನ್ನೋದು ಒಂದು ಕಾರಣ. ಜೊತೆಗೆ ನಾನಿವತ್ತು ಮಧ್ಯಾಹ್ನ ಆಫ್ ಡೇ ರಜಾ ತಗೊಂಡು ಊರಿಗೆ ಹೋಗ್ತಾ ಇದ್ದೀನಿ. ನನ್ನ ಮಗಳಿಗೆ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ, ಆ ಕಾರಣಕ್ಕೆ ಸಂಡೇ ಹೋಗೋದಕ್ಕಾಗಲ್ಲ ಅಂತ ಹೇಳಿ ನಾನು ಮಧ್ಯಾಹ್ನ 1:30 ಟ್ರೈನಿಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿಗೆ ಆಲ್ಮೋಸ್ಟ್ ಒಂದು 3 o'clock ರೀಚ್ ಆಗ್ತೀನಿ, ಎಕ್ಸ್ಪ್ರೆಸ್ ಇದೆ. ಹಾಗೆ 3:45ಗೆ ಇನ್ನೊಂದು ರಿಟರ್ನ್ ಟ್ರೈನ್ ಇದೆ. ನಾನು ಹೋಗೋಷ್ಟರೊಳಗೆ ನಮ್ಮ ಮಾವನ ಕೂಡ ನನ್ನ ಮಗಳನ್ನ ಕರ್ಕೊಂಡು ಬಂದಿದ್ದರು. ಹಾಗೆ ಸ್ವಲ್ಪ ಲಗೇಜದು ಕೂಡ ತೊಗೊಂಡು ಬಂದಿದ್ದರು. ಪಾಪು ಮತ್ತು ಲಗೇಜ್ ಇಬ್ಬರೂ ಕೂಡ ಕರ್ಕೊಂಡು ಬ್ಯಾಂಗ್ಳೂರು ಬರೋಷ್ಟರೊಳಗೆ 6:30 ಆಗಿತ್ತು ಈವ್ನಿಂಗ್. ಮನೆಗೆ ಬಂದಿದ್ದ ತಕ್ಷಣ ನನ್ನ ಮಗಳು ಹೊಟ್ಟೆ ಹಶ್ವ ಅಂತ ಹೇಳ್ತಾ ಇದ್ಲು. ಅವಳು ಮಧ್ಯಾಹ್ನ ಬ್ಯಾಂಗ್ಳೂರು ಬರೋ ಖುಷಿಯಲ್ಲಿ ಬರೀ ತಿಂಡಿ ತಿಂದಿದ್ಲು, ಊಟನ ಮಾಡಿರಲಿಲ್ಲ. ಆ ಕಾರಣಕ್ಕೆ ಬೆಳಗ್ಗೆ ಉಳಿದಿದ್ದಂಥ ಇಡ್ಲಿನ ಈ ರೀತಿ ತುಪ್ಪನ ಹಾಕಿ ನೀಟಾಗಿ ಕಟ್ ಮಾಡಿ ಕೊಟ್ಟರೆ ಅಥವಾ ಹಾಗೆ ಬೇಯಿಸಿ ಕೊಟ್ಟರು ಕೂಡ ತುಂಬ ಇಷ್ಟಪಟ್ಟು ತಿಂತಾಳೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ಸತಿ ಈ ರೀತಿ ತಟ್ಟೆ ಇಡ್ಲಿನ ಈ ರೀತಿ ತವದಲ್ಲಿ ಬೇಯಿಸ್ಕೊಂಡು ತಿನ್ನಿ. ಆದರೆ ಎಣ್ಣೆನ ಹಾಕಬೇಡಿ, ಅಷ್ಟೊಂದು ಟೇಸ್ಟ್ ಇರಲ್ಲ. ತುಪ್ಪನ ಹಾಕ್ಕೊಳ್ಳಿ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ.
ಸೊ ಇದನ್ನು ಬೇಯಿಸ್ಕೊಡು ಅಂತ ಹೇಳಿದ್ಲು, ಇಡ್ಲಿ ಇದೆ ಅಂತ ಹೇಳೋದಕ್ಕೆ. ಸೊ ಇದನ್ನು ಈ ರೀತಿ ಫ್ರೈ ಮಾಡಿ ಕೊಡುವಾಗ ಅವಳಿಗೆ ಯಾವಾಗಲೂ ಅಷ್ಟೇ ಚಪಾತಿ ರೊಟ್ಟಿ ಮಾಡಬೇಕಾದ್ರೆ ಹಾಟ್ ಶೇಪ್ ಅಥವಾ ಬಾಕ್ಸ್ ಶೇಪಲ್ಲಿ ಕೊಟ್ಟರೆ ತುಂಬ ಖುಷಿಪಟ್ಟು ತಿಂತಾಳೆ. ಸೊ ಆ ಕಾರಣಕ್ಕೆ ಫಸ್ಟು ನೀಟಾಗಿ ಇಡ್ಲಿನ ಸೈಡಲ್ಲೆಲ್ಲ ಈ ರೀತಿ ಬೇಯಿಸ್ಕೊಂಡು ಇದನ್ನು ನಾನು ಒಂದು ಶೇಪರಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡಿ ಕೊಟ್ಟರೆ ಖುಷಿಯಾಗಿ ತಿಂತಾಳೆ ಅಂತ. ಇನ್ನು ಇಡ್ಲಿ ಅಂತೂ ನೀಟಾಗಿ ಬೆಂದಿದ್ದಾಯಿತು. ಅದೇ ಹಿಟ್ಟು ಬೆಳಗ್ಗೆ ಏನು ಎತ್ತಿಟ್ಕೊಂಡಿದ್ದೆ ಅಲ್ವಾ, ಅದೇ ಹಿಟ್ಟನ್ನು ಬಳಸ್ಕೊಂಡು ಇವಾಗ ದೋಸೆನೂ ಕೂಡ ಮಾಡ್ಕೋತಾ ಇದ್ದೀನಿ. ಮನೇಲಿ ನಮ್ಮ 3 ಜನಕ್ಕೂ ಕೂಡ ಇವತ್ತು ಡಿನ್ನರ್ ದೋಸೆ ಹಾಗೆ ಚಟ್ನಿ ಪುಡಿ, ಸ್ವಲ್ಪ ಸಾಂಬಾರು ಕೂಡ ಇತ್ತು. ಸೊ ಚಟ್ನಿ ಪುಡಿ ದೋಸೆನೇ ಮಾಡ್ಕೊಳ್ಳೋಣ, ಯಾಕಂದರೆ ಟ್ರಾವೆಲ್ ಮಾಡಿರೋದ್ರಿಂದ ಇವಾಗ ಮತ್ತೆ ಬೇರೆ ಏನೂ ಅಡುಗೆ ಮಾಡೋಕ್ಕಾಗಲ್ಲ, ತುಂಬ ಟಯರ್ಡ್ ಆಗಿರುತ್ತಲ್ವ. ಸೊ ಆ ಕಾರಣಕ್ಕೆ ಇವಾಗ ಪಾಪುಗೆ ನನಗೆ ಫಸ್ಟು ದೋಸೆನ ಬಿಟ್ಕೋತಾ ಇದ್ದೀವಿ, ಯಾಕಂದರೆ ನನಗೂ ಕೂಡ ತುಂಬ ಹಶ್ವಾಗಿತ್ತು. ಹಾಗೆ ನಾನು ಕೂಡ ಮಧ್ಯಾಹ್ನ ಏನೂ ತಿಂದಿರಲಿಲ್ಲ. ಫಸ್ಟು ಊಟ ಮಾಡಿಬಿಡೋಣ ಅಂತ ಹೇಳಿ ಅವಳಿಗೂ ಕೂಡ ದೋಸೆನ ಹಾಕ್ಕೊಟ್ಟು ನಾನು ಕೂಡ ದೋಸೆನ ಬಿಟ್ಕೊಂಡು ತಿಂತಾಯಿದ್ದೀವಿ. ತಿಂದು ಸ್ವಲ್ಪ ಮಲಗಿದ್ರೆ ಸ್ವಲ್ಪ ಫ್ರೆಶ್ ಫೀಲ್ ಆಗುತ್ತೆ. ನನ್ನ ಮಗಳು ಕೂಡ ನಿಮ್ಮೆಲ್ಲರಿಗೂ ಹಾಯ್ ಹೇಳ್ತಾ ಇದ್ದಾಳೆ. ಆ್ಯಂಡ್ ಅವಳು ಕೂಡ ಕುಕ್ ಮಾಡಬೇಕಂತೆ. ಸೊ ವಿಡಿಯೋದಲ್ಲಿ ಅವಳು ಕೂಡ ಕುಕ್ ಮಾಡಿ ತೋರಿಸ್ಬೇಕಂತ ಹಠ ಮಾಡ್ತಾಯಿದ್ಲು. ಸೊ ನೆಕ್ಸ್ಟ್ ಸಂಡೇ ನಾನು ಅವಳ ಕಡೆಯಿಂದ ಕುಕ್ ಮಾಡಿಸೋಣ ಅಂತ ಹೇಳಿ ಹಾಗೆ ಅವಳಿಗೆ ಸಮಾಧಾನ ಮಾಡಿ ಊಟ ಮಾಡೋದಕ್ಕೆ ಹೇಳಿದೆ. ಇನ್ನು ದೋಸೆ ಅಂತೂ ತುಂಬ ಸಾಫ್ಟಾಗಿ ಬಂದಿತ್ತು, ತುಂಬ ಟೇಸ್ಟಿಯಾಗಿತ್ತು, ಕ್ರಿಸ್ಪಿಯಾಗೂ ಇತ್ತು, ಸಾಫ್ಟಾಗೂ ಇತ್ತು, ತುಂಬ ಟೇಸ್ಟಿಯಾಗಿತ್ತು. ನೀವು ಕೂಡ ಒಂದು ಸತಿ ದಯವಿಟ್ಟು ಟ್ರೈ ಮಾಡಿ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಮನೆಯಲ್ಲಿ ಮಕ್ಕಳಿದ್ರಂತೂ ನೀವು ಇದನ್ನು ಟ್ರೈ ಮಾಡಲೇಬೇಕು. ಹಾಗೆ ಮಿಲ್ಲಿಟ್ಸ್ ನಿಮ್ಮಲ್ಲಿ ಯಾವುದು ಅವೈಲಬಿಲಿಟಿ ಇರುತ್ತೆ ಅಥವಾ ನಿಮಗೆ ಯಾವುದು ಸಿಗುತ್ತಲ್ವ ಅದನ್ನಲ್ಲೇ ಟ್ರೈ ಮಾಡಿ. ನಿಮಗೆ ಬರ್ಗುನೇ ಬೇಕು ಅಥವಾ ಸಜ್ಜೆನೇ ಬೇಕು ರೊಟ್ಟಿ ಹಾಕೋದಕ್ಕೆ ಅಂತ ಏನಿಲ್ಲ. ಆರ್ಕ ಇರ್ಬೋದು, ನವಣೆ ಇರಬಹುದು, ಬರ್ಗು ಇರಬಹುದು, ಈ ರೀತಿ ಎಷ್ಟೊಂದು ವಿವಿಧವಾಗಿರುವಂಥ ಮಿಲ್ಲಿಟ್ಸ್ ಇದೆ. ನಾನು ಒಂದು ವಿಡಿಯೋದಲ್ಲಿ ಯಾವ ಯಾವ ಥರದ ಮಿಲ್ಲಿಟ್ಸ್ ಇದೆ ಹಾಗೆ ಯಾವ್ಯಾವ ಥರ ಅಡುಗೆನೆಲ್ಲ ಮಾಡ್ಬೋದು ಅಂತ ಒಂದೇ ವಿಡಿಯೋದಲ್ಲಿ ನಿಮಗೆ ಎಲ್ಲ ಥರದ ಇನ್ಫಾರ್ಮೇಷನ್ ಮಿಲ್ಲಿಟ್ಸ್ ಬಗ್ಗೆ ಕೊಡ್ತೀನಿ. ಇನ್ನು ಪಾಪುದಂತೂ ಊಟ ಆಯಿತು. ನಾನು ಕೂಡ ಊಟನ ಮುಗಿಸ್ಕೊಂಡು ನೋಡ್ಬೋದು ಊರಿಂದ ತುಂಬ ಲಗೇಜ್ನ ಕೊಟ್ಟು ಕಳಿಸಿದ್ರು. ಆಲ್ಮೋಸ್ಟ್ ಒಂದು 15 ಬೆಲ್ಲದ ಹಣ್ಣು ಅಂತಾರಲ್ವ, ಬೆಲ್ವತೆಕಾಯಿ, ಮಾವಿನ ಹಣ್ಣು, ಗಿಳಿ ಮೂತಿಕಾಯಿ, ನಮ್ಮ ಕಡೆ ತೋತಾಪುರಿ ಅಥವಾ ಗಿಳಿ ಮೂತಿಕಾಯಿ ಎರಡನ್ನೂ ಕೂಡ ಕರೀತಾರೆ. ಸೊ ಮಾವಿನಕಾಯಿ ಕೂಡ ತಂದಿದ್ರು. ಎಲ್ಲದನ್ನು ಕೂಡ ಅನ್ಪ್ಯಾಕ್ ಮಾಡಿದ್ದಾಯಿತು, ಜೋಡಿಸಿದ್ದಾಯಿತು. ಇಲ್ಲಾಂದರೆ ನೆಕ್ಸ್ಟ್ ಡೇಗೆ ನಾವು ಬೆಳಗ್ಗೆ ಆಫೀಸ್ಗೆ ಹೋಗೋದ್ರಿಂದ ಕಷ್ಟ ಆಗುತ್ತೆ. ಹಾಗೆಯೇ ನುಗ್ಗೆಕಾಯಿ ಸೊಪ್ಪಂತೂ ತುಂಬ ಕೊಟ್ಟು ಕಳಿಸಿದ್ರು. ನಮಗೆ ನುಗ್ಗೆಕಾಯಿ ಸೊಪ್ಪಿನ ಬಸ್ಸಾರು ಅಂದರೆ ತುಂಬಾ ಇಷ್ಟ. ಇನ್ನು ನಾವು ನುಗ್ಗೆಕಾಯಿ ಸೊಪ್ಪು ಹಾಗೆ ಹುಣಸಿನ ಚಿಗುರಿನಲ್ಲಿ ಕಷಾಯ ಮಾಡೋದ್ರಿಂದ ಅಮ್ಮ ಕೊಟ್ಟು ಕಳಿಸಿದ್ದಾರೆ. ಇದನ್ನೆಲ್ಲ ನೀಟಾಗಿ ತರಿಬೇಕು, ತರಿದು ನೀಟಾಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಹಣ್ಣು ಕೂಡ ನಾನು ತಂದಿದ್ದೀನಿ, ಮಗಳು ಬಂದಿದ್ದಾಳೆ ಅಂತ ಹಸ್ಬೆಂಡು ಕೂಡ ತಂದುಬಿಟ್ಟಿದ್ರು. ಸೊ ಹಣ್ಣಂತೂ ಮನೇಲಿ ವಿಪರೀತ ಆಗೋಗಿತ್ತು. ಇದನ್ನೆಲ್ಲ ಅನ್ಪ್ಯಾಕ್ ಮಾಡಿ ಕ್ಲೀನ್ ಮಾಡಿ ಜೋಡಿಸಿ ಮಲ್ಗೋ ಅಷ್ಟೊತ್ತಿಗಂತೂ ತುಂಬಾ ಟೈಮ್ ಆಗಿತ್ತು. ಸೊ ಇದಾಗಿತ್ತು ಇವತ್ತಿನ ದಿನಚರಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಇನ್ನೂ ನೀವು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಆರೋಗ್ಯವಾಗಿರಿ, ಖುಷಿಯಾಗಿರಿ. ಧನ್ಯವಾದಗಳು.